ಒಂದು ಕಾಡಲ್ಲಿ ಪ್ರಾಣಿಗಳು ಹಕ್ಕಿಗಳು ಎಲ್ಲ ತುಂಬಾ ಅನ್ಯೋನ್ಯವಾಗಿ ಬದುಕ್ತಿರ್ತವೆ. ಬಟ್ ಅವುಗಳ ಮಧ್ಯೆ ಒಮ್ಮೆ ಮನಸ್ತಾಪ ಆಗುತ್ತೆ. ಆಗ ಪ್ರಾಣಿಗಳು ಮತ್ತು ಹಕ್ಕಿಗಳಲ್ಲಿ ಯಾರು ಕಾಡಿನ ನೇತೃತ್ವವನ್ನು ವಹಿಸಬೇಕು ಅಂತ ಒಂದು ಎಲೆಕ್ಷನ್ ನಡೆಯುತ್ತೆ. ಸೊ ಆ ಎಲೆಕ್ಷನ್ ಅಲ್ಲಿ ಪ್ರಾಣಿಗಳು ಗೆದ್ಬಿಡುತ್ತೆ. ಆಗ ಬಾವುಲಿ ಹೇಳುತ್ತಂತೆ, ನಾನು ಹಕ್ಕಿ ಅಲ್ಲ, ನಾನೊಬ್ಬ ಪ್ರಾಣಿ ಅಂತ ಹೇಳಿ ಪ್ರಾಣಿಗಳ ಸಂಘ ಸೇರುತ್ತಂತೆ. ಇನ್ನೊಂದಷ್ಟು ವರ್ಷಗಳು ಕಳೆದ್ಮೇಲೆ ಮತ್ತೆ ಎಲೆಕ್ಷನ್ ಆಗುತ್ತಂತೆ. ಆದ್ರೆ ಈ ಸಲ ಎಲೆಕ್ಷನ್ ಅಲ್ಲಿ ಹಕ್ಕಿಗಳು ಗೆದ್ಬಿಡುತ್ತಂತೆ. ಆಗ ಬಾವುಲಿ ಹೇಳುತ್ತಂತೆ, ನಾನು ಪ್ರಾಣಿ ಅಲ್ಲ, ನಾನೊಬ್ಬ ಹಕ್ಕಿ ಅಂತ ಹಕ್ಕಿಗಳ ಸಂಘ ಸೇರ್ಕೊಳ್ಳುತ್ತಂತೆ. ಮತ್ತೊಂದಷ್ಟು ವರ್ಷಗಳು ಕಳೆದ್ಮೇಲೆ ಈ ಪ್ರಾಣಿಗಳು ಹಕ್ಕಿಗಳೆಲ್ಲವೂ ಕೂಡ ಸಂಧಾನ ಮಾಡ್ಕೊಂಡು ಒಗ್ಗಟ್ಟಾಗ್ತಾವಂತೆ. ಅವುಗಳು ಒಗ್ಗಟ್ಟಾದ ತಕ್ಷಣ ಮಾಡಿದಂತಹ ಮೊದಲನೇ ಕೆಲಸನೇ ಈ ಎರಡು ಕಡೆ ಡಬಲ್ ಗೇಮ್ ಮಾಡ್ಕೊಂಡಿದ್ದಂತಹ ಬಾವುಲಿನ ಎರಡೂ ಸಂಘಕ್ಕೂ ಕೂಡ ಸೇರಿಸ್ಕೊಳ್ಳದೆ ಕಾಡಿನಿಂದ ಹೊರಗಿಡ್ತಾರಂತೆ. ಈಗ ಈ ಬಾವುಲಿಯ ಕಥೆಯನ್ನ ಇಲ್ಲಿಗೆ ಬಿಟ್ಬಿಡೋಣ. ಈಗ ನಿಮ್ಮ ಜೀವನದಲ್ಲಿ ಯಾರು ಈ ಥರ ಡಬಲ್ ಗೇಮ್ ಮಾಡ್ಕೊಂಡು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತಂದಿಟ್ಟು ನಿಮ್ಮ ಜೀವನವನ್ನು, ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಿದ್ದಾರೋ ಅಂಥವ್ರನ್ನ ಮುಲಾಜೆ ಇಲ್ಲದೆ ನಿಮ್ಮ ಜೀವನದಿಂದ ದೂರ ಇಡಿ. ಆ್ಯಂಡ್ ಇನ್ನೊಂದು, ಜೀವನದಲ್ಲಿ ಯಾವತ್ತೂ ಕೂಡ ಡಬಲ್ ಗೇಮ್ ಮಾಡಕ್ಕೆ ಹೋಗ್ಬಾರ್ದು. ಒಂದು ದಿವಸ ಸತ್ಯ ಹೊರಗೆ ಬಂದಾಗ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, ಲಾಸ್ಟಿಗೆ ಆ ಬಾವುಲಿಗಳು ಉಲ್ಟಾ ನೇತಾಡ್ತಿರುತ್ತಲ್ಲ, ಆ ಥರ ಜೀವನದಲ್ಲಿ ಉಲ್ಟಾ ನೇತಾಡಬೇಕಾಗುತ್ತೆ. ಈ ಕಥೆ ನಿಮಗೆ ಅರ್ಥಪೂರ್ಣ ಅನಿಸಿದ್ರೆ ಈ ಕಥೆಯನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ.